सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। या देवी सर्वभूतेषु मातृरूपेण संस्थिता नमस्तस्यै नमस्तस्यै ನಮಸ್ತಸ್ಯೈ ನಮೋ ನಮಃ. ನಮಸ್ತೆ. ನಾನು ಸುಬ್ರಹ್ಮಣ್ಯ, ಅಪ್ಪಾಜಿಯವರ ಮಗ. ನಮ್ಮಮ್ಮ ಗುರುಮಾತಾ ಭಾಗ್ಯಲಕ್ಷ್ಮಿ ಅವರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ವಿ. ಮೈಸೂರಿಗೆ ಬಂದಾಯಿತು. ಮೈಸೂರಲ್ಲಿ ಭಗವಂತನ ಕೃಪೆಯಿಂದ ಒಂದು ಮನೆ ಕೂಡ ಆಯಿತು. ಆದರೂ ಆ ಮನೆಗೆ ಇನ್ನೂ ಶಿಫ್ಟ್ ಆಗಿಲ್ಲ. ಯಾಕೆಂದರೆ ಅಪ್ಪ ಬ್ಯಾಂಕಲ್ಲಿ ಇದ್ದಿದ್ದರಿಂದ ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವ ಮನೆಯೇ ಸೂಕ್ತ ಅಂತ ಇನ್ನೂ ಅದೇ ಮನೆಯಲ್ಲಿದ್ವಿ. ಮಕ್ಕಳಿಗೆ ಮನೆ ಪಾಠ ಎಲ್ಲ ನಡೀತಾ ಇದೆ. ಇತ್ತ ಭಾಗ್ಯಮ್ಮನ ವ್ರತ ಪೂಜೆ ನಡೀತಾನೇ ಇದೆ. ಒಂದು ಕ್ವಶ್ಚನ್ನಲ್ಲಿ ನಿನ್ನೆ ನಿಲ್ಲಿಸಿದ್ದೆ. ಯಾಕಮ್ಮ ನೀನು ಇಷ್ಟೊಂದು ಪೂಜೆ ಪುನಸ್ಕಾರ ವ್ರತ, ಅದರಲ್ಲೂ ಕಠಿಣ ವ್ರತ ಅದೆಲ್ಲ ಮಾಡ್ತೀಯ, ಟಿ ವಿನೇ ನೋಡಲ್ಲ, ಎಲ್ಲೂ ಹೊರಗೋಗ್ಬೇಕು ಅನ್ನೋ ಹಂಬಲ ಇಲ್ಲ ನಿನಗೆ, ಯಾಕೆ ಅನ್ನುವ ಕ್ವಶ್ಚನ್ ಮಾಡಿದ್ದೆ. ಅದಕ್ಕೆ ನಮ್ಮಮ್ಮನ ಉತ್ತರ, ಅಣ್ಣಯ್ಯ, ಲೈಫಲ್ಲಿ ಪ್ರಯಾರಿಟಿ ಇಟ್ಕೋಬೇಕು ಕಣಪ್ಪ. ನೀನೀಗ ವಿದ್ಯಾರ್ಥಿ, ಸ್ಟೂಡೆಂಟ್. ನಿನ್ನ ಪ್ರಯಾರಿಟಿ ಏನು? ಓದೋದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡಬೇಕು. ಮಿಕ್ಕಿದ್ದೆಲ್ಲ ಮಾಡಬಾರ್ದು ಅಂತಲ್ಲ, ಆದರೆ ಪ್ರಯಾರಿಟಿ ಯಾವಾಗಲೂ ಓದೋದ ಕಡೆ ಇರಬೇಕು. ಆ ಗುರಿ ಕಡೆ ಮಾತ್ರ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಹಾಗೇ ನನ್ನ ಲೈಫಲ್ಲಿ ಈಗ ಪ್ರಯಾರಿಟಿ ಏನು ಅಂದರೆ ನನ್ನ ಸಂಸಾರ, ನನ್ನ ಗಂಡ ಮಕ್ಕಳೇ ನನಗೆ ಪ್ರಯಾರಿಟಿ. ಹಾಗಾಗಿ ಆ ಪ್ರಯಾರಿಟಿ ಮೂಲಕ ನೋಡ್ತಾ ಹೋದರೆ, ನೀನು ಹೇಳಿದೆ ಟಿ ವಿ ಯಾಕೆ ನೋಡಲ್ಲ ಅಂತ ಕೇಳಿದೆ. ನಾನು ಟಿ ವಿ ಹಾಕ್ಕೊಂಡು ನೋಡ್ತಾ ಕೂತ್ಕೊಂಡ್ರೆ ಮಕ್ಕಳು ಸಹಜವಾಗಿ ನಿಮಗೂ ನೋಡಬೇಕು ಅನಿಸುತ್ತೆ. ನಿಮ್ಮನ್ನ ಬಲವಂತವಾಗಿ ನೋಡಬೇಡ ಅಂತ ರೂಮಿಗೆ ದಬ್ಬಕ್ಕಿಂತ, ರೂಮಿಗೆ ಬೇಡ ಅಂತ ನಿಮ್ಮನ್ನ ರೂಮಿಗೆ ಕಳಿಸೋಕ್ಕಿಂತ ಆ ಟಿ ವಿ ನಾನೇ ನೋಡದೇ ಇರೋದೇ ಉತ್ತಮ ಅಂತ ಡಿಸೈಡ್ ಮಾಡಿದೆ. ಇನ್ನು ಈ ವ್ರತ ಪೂಜೆ ಎಲ್ಲ ನಮಗೆ ಕಷ್ಟ ಬರ್ದನೇ ಇರಲಿ ಅಂತೆಲ್ಲ ಬೇಡ್ಕೊಂಡು ಮಾಡ್ತಾ ಇರೋದು ನಮ್ಮ ಪೂಜೆ ಎಲ್ಲ. ಆ ಕಷ್ಟನ ಎದುರಿಸೋಕ್ಕೆ ಶಕ್ತಿ ಕೊಡು. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಮನಸ್ಸಿಂದ ಬರುತ್ತೆ. ಸೊ ಆ ಮನಸ್ಸು ಗಟ್ಟಿಯಾಗಬೇಕಾದ್ರೆ ಭಗವಂತನೇ ಇದ್ದಾನೆ ಅನ್ನುವ ನಂಬಿಕೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇರಬೇಕು. ಹಾಗಾಗಿ ಪೂಜೆ. ಮತ್ತು ನನ್ನ ಗಂಡ ಪ್ರತಿದಿನ ಎದ್ದು ಬಸ್ನಲ್ಲೇ ಓಡಾಡಬೇಕು. ನಮ್ಗಳಿಗೋಸ್ಕರ ಸ್ವಂತ ಮನೆ ಇದ್ದರೂ ಕೂಡ ನಾವು ಬಾಡಿಗೆ ಮನೆಯಲ್ಲಿದ್ದು ಮೈಸೂರಲ್ಲೇ ಇದ್ದು, ಅವರು ಎಲ್ಲಿಗೆ ಬೇಕಾದ್ರೂ ಸರಿ, ಯಾವ ಹಳ್ಳಿನಾದರೂ ಸರಿ ಅಂತ ಓಡಾಡ್ತೀನಿ ಅಂತ ಅವ್ರು ಅಂತ ಇರುವಾಗ ಅವರ ಯೋಗಕ್ಷೇಮ ನನ್ನ ಕರ್ತವ್ಯ. ನನ್ನ ಕೈಯಿಂದ ಏನೇನು ಮಾಡ್ಬೋದು? ಅವ್ರಿಗೆ ಚೆನ್ನಾಗಿ ಒಳ್ಳೆಯ ಆಹಾರವನ್ನು ಡಬ್ಬಿಗೆ ಹಾಕ್ಕೊಡ್ಬೋದು. ಮತ್ತು ಅವರು ಹೋಗಿ ಬರೋ ತನಕ ಬಸ್ಸಲ್ಲೇ ಓಡಾಡ್ತಾ ಇರ್ತಾರೆ. ಆ ಬಸ್ಸು ಹೇಗಿರುತ್ತೋ, ರೋಡು, ಇದಕ್ಕೆಲ್ಲ ಭಗವಂತ ರಕ್ಷಣೆಯಾಗಿ ನಿಲ್ಲಿ ಅಂತ ವ್ರತಗಳನ್ನ ಮಾಡ್ತಾ ಇರ್ತೀನಿ. ಸೊ ನನ್ನ ಪ್ರಯಾರಿಟಿ ನನ್ನ ಸಂಸಾರ ಆಗಿರೋದ್ರಿಂದ ನಾನು ಹೆಚ್ಚಿನ ಕಾಲ, ಮತ್ತು ಬೇರೆ ಒಂದು ವಿಚಾರ ನಮಗೆ ಯಾವುದು ಮನಸ್ಸನ್ನು ಕೆಡಿಸುತ್ತೋ ಅದಕ್ಕಿಂತ
ಮನಸ್ಸನ್ನು ಗಟ್ಟಿಯಾಗಿ ಮಾಡುವಂಥ ವಿಚಾರವನ್ನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಹಾಗಾಗಿ ಈ ಪೂಜೆ ಪುನಸ್ಕಾರ ವ್ರತ. ಗಂಡ ದಿನ ಕ್ಷೇಮವಾಗಿ ಬ್ಯಾಂಕ್ ತಲುಪಿ ಅವರ ಕೆಲಸ ಮುಗಿಸಿ ಮತ್ತೆ ಕ್ಷೇಮವಾಗಿ ಬರಲಿ ಅಂತ, ಹಾಗೂ ಎಂಥ ಕಷ್ಟನೇ ಬರಲಿ ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನುವ ದೃಢ ಮನಸ್ಸು ನನಗೆ ಬರಬೇಕು ಅಂತ, ಹಾಗೆ ಮಕ್ಕಳು ನಿಮ್ಮ ಕ್ಷೇಮಾಭಿವೃದ್ಧಿನೂ ಆಗಲಿ ಅನ್ನೋ ಇದೆಲ್ಲ ಕಾರಣಕ್ಕೆ ವ್ರತ ಪೂಜೆ ನನ್ನ ಪ್ರಯಾರಿಟಿ. ಇನ್ನು ಹೊರಗೆ ಯಾಕೆ ಹೋಗಲ್ಲ ಅಂತೀಯ? ನಾನು ಹೊರಗೆ ಯಾಕೆ ಹೋಗಲ್ಲ ಅಂತಂದರೆ, ಪೂಜೆ ಪುನಸ್ಕಾರ ಮಾಡಿ 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 ನನಗೆ ಬೇರೆ ಯಾವುದರಲ್ಲೂ ಸಂತೋಷನೇ ಕಾಣಲ್ಲ ಕಣೋ ಅಣ್ಣಯ್ಯ. ಯಾವಾಗ ಈ ಪೂಜೆ ಪುನಸ್ಕಾರ ಸ್ಟಾರ್ಟ್ ಮಾಡಿ ಆನಂದವಾಗಿ ಇದರಲ್ಲೇ ಸಂತೋಷ ಇರುವಾಗ ಬೇರೆದರಲ್ಲಿ ನನಗೆ ಯಾವುದೂ ಸಂತೋಷ ಕಾಣ್ತಾ ಇಲ್ಲ. ಹಾಗಾಗಿ ನಾನು ಯಾವುದಕ್ಕೂ ಬನ್ನಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳಲ್ಲ. ನನಗೆ ಈ ಪೂಜೆ ಪುನಸ್ಕಾರದಲ್ಲಿ ಅತ್ಯಂತ ಆನಂದನೂ ಸಿಗ್ತಾ ಇದೆ, ಮತ್ತು ನಮ್ಮ ಸಂಸಾರದ ಕ್ಷೇಮಾಭಿವೃದ್ಧಿನ ನಾನು ಭಗವಂತ ನೋಡ್ಕೋತಾನೆ ಅನ್ನುವ ದೃಢ ಸಂಕಲ್ಪನೂ ಆಗ್ತಾ ಇದೆ. ಸೊ ಹಾಗಾಗಿ ನನಗೆ ಆ ಆಸೆ ಅನ್ನೋದು ಬೇರೆ ಯಾವುದೂ ಇಲ್ಲ ಕಣಪ್ಪ ಅಂತ ಉತ್ತರ ಕೊಡ್ತಾರೆ ನಮ್ಮಮ್ಮ. ಈ ಉತ್ತರ ಅತ್ಯಂತ ಒಂದು ರೀತಿಯ ಜೀವನದಲ್ಲಿ ನಾವು ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು, ನಮಗೆ ಏನು ಬೇಕು ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ ಅನ್ನೋದನ್ನ ತಿಳಿಸುತ್ತೆ. ಹಾಗೆ ಅವರ ವ್ರತ ಪೂಜೆ ಸಂಕಲ್ಪ ಎಲ್ಲವೂ ನಡೀತಾ ಹೋಯಿತು. ಹೀಗೆ ನಡೀತಾ ಇರಬೇಕಾದ್ರೆ ನನ್ನ ಅಜ್ಜ ಅಂದರೆ ಭಾಗ್ಯಮ್ಮನ ತಂದೆಗೆ ತುಂಬ ಅನಾರೋಗ್ಯವಾಯಿತು. ಡಾಕ್ಟ್ರ್ ಹತ್ರ ತೋರಿಸ್ತೀವಿ, ಇಲ್ಲಿಗೆ ಮೈಸೂರಿಗೆ ಕರ್ಕೊಂಬಂದು JSS ಹಾಸ್ಪಿಟ್ಲಲ್ಲಿ ಒಂದು ಕಿಡ್ನಿ ಫುಲ್ಲು ಶ್ರಿಂಕ್ ಆಗಿದೆ ಅಂತ ಹೇಳ್ತಾರೆ. ಕಂಟಿನ್ಯೂಸ್ ಆಗಿ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ತಾಯಿ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಒಂದೇ ಏರಿಯಾದಲ್ಲಿದ್ದು ಇಟ್ಕೆಗೂಡಲ್ಲೇ ಅವರು ಬಂದಿದ್ದರು. ಇಬ್ಬರೂ ಸೇರಿ ತಂದೆಯ ಶುಶ್ರೂಷೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ತಾರೆ. ಈ ಡಯಾಲಿಸಿಸ್ ಮಾಡಬೇಕಾದ್ರೆ ನಮ್ಮ ಅಜ್ಜನಿಗೆ ಚರ್ಮದಲ್ಲಿ ಸೊರಿಯಾಸಿಸ್ ಅಂತ ಕರೀತಾರೆ, ಚರ್ಮ ರೋಗ ಉಂಟಾಗತ್ತೆ. ಅತೀವವಾಗಿ ಬಳಲ್ತಾರೆ. ಆಗ ಮತ್ತೆ ನಮ್ಮಮ್ಮ ಹುತ್ತದ ಮಣ್ಣು ಮೃತ್ತಿಗೆ ಹಾಗೂ ಅರಿಶಿಣ ಎರಡನ್ನು ಮಿಕ್ಸ್ ಮಾಡಿ ಮತ್ತೆ ಸುಬ್ರಹ್ಮಣ್ಯನ ದಾನ ಮಾಡುತ್ತಾ ಅವರಿಗೆ ಎಲ್ಲೆಲ್ಲಿ ಅವರಿಗೆ ಗಾಯ ಆಗಿದೆಯೋ ಚರ್ಮದ ಇದಕ್ಕೆ ಮತ್ತೆ ಹಚ್ತಾ ಹೋಗ್ತಾರೆ. ಭಗವಂತನ ದಯೆ ಅದೆಲ್ಲವೂ ಕಮ್ಮಿ ಆಗುತ್ತೆ, ಆದರೆ ಡಯಾಲಿಸಿಸ್ ಮಾತ್ರ ಮುಂದುವರಿಸಬೇಕು ಅಂತ ಹೇಳ್ತಾರೆ. ಡಯಾಲಿಸಿಸ್ ನಡೀತಾ ಇರುತ್ತೆ. ಅಮ್ಮನೋ ಶ್ರದ್ಧಾ ಭಕ್ತಿಗಳಿಂದ ಅವ್ರಿಗೇನೇನು ಬೇಕೋ ಸೇವೆಗಳನ್ನ ಮಾಡ್ತಾ ಹೋಗ್ತಾರೆ. ಯಾವತ್ತೂ ನಮ್ಮಮ್ಮ ಇಡೀ ಜೀವನದಲ್ಲಿ ಇದು ಯಾಕೆ ಹೀಗಾಗೋಯ್ತು, ಇದೇ ನನ್ನ ಹಣೆ ಬರನ, ನನಗೆ ಯಾಕೆ ಹೀಗಾಗತ್ತೆ ಅನ್ನುವ ಯಾವುದೇ ಒಂದು ರೀತಿಯಲ್ಲಿ ಅವರು ಕ್ವಶನ್ ಮಾಡ್ಕೊಂಡಿದ್ದು ನಾನು ನೋಡಲೇ ಇಲ್ಲ. ಅವ್ರು ಹೇಳ್ತಾ ಇದ್ದಿದ್ದಿಷ್ಟೇ, ಇದು ಹಾಗಿದೆಯಾ, ಆಯಿತು, ಮುಂದಕ್ಕೇನು, ಮುಂದೇನು ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಅವರ ಯೋಚನೆ. ಹಾಗೆ ನಮ್ಮ ಅಜ್ಜನ ಶುಶ್ರೂಷೆ ನಡೆಯುತ್ತಾ ಹೋಯಿತು. ಆದರೆ ಆ ಡಯಾಲಿಸಿಸ್ ಏನು ಆ ರೋಗ ಗುಣಪಡಿಸೋಕ್ಕೆ ಏನೇನು ಮಾಡಬೇಕು ಎಲ್ಲ ನಡೀತಾ ಹೋಯಿತು, ಆದರೆ ಅದು ಫಲ ಕಾಣಲಿಲ್ಲ.
ನಮ್ಮ ಅಜ್ಜನ ಅಂತ್ಯವಾಗತ್ತೆ. ಈ ಸಂದರ್ಭದಲ್ಲೇ ನಮ್ಮಮ್ಮ ಹೊಳೆ ನರಸೀಪುರಕ್ಕೆ ಓಡಾಡ್ತಾ ಇರ್ತಾರೆ. ಹೊಳೆ ನರಸೀಪುರದಲ್ಲಿ ನಮ್ಮ ಅಜ್ಜ ಆಧ್ಯಾತ್ಮ ಕಾರ್ಯಾಲಯದಲ್ಲಿ ಅಲ್ಲಿ ಲೈಬ್ರರಿ ಇನ್ಚಾರ್ಜ್ ಆಗಿದ್ದರು. ಸೊ ಹಾಗಾಗಿ ಅಲ್ಲೊಮ್ಮೆ ಹೋಗಿ ಬರೋಣ ಅಂತ ನಮ್ಮಮ್ಮ ಹೊರಟಾಗ ಅಲ್ಲಿ ಸಿಕ್ಕ ಸಂತರೇ ಬ್ರಹ್ಮಾನಂದ ತೀರ್ಥರು. ಅವರು ಕೂಡ ಸನ್ಯಾಸಿ. ಅಧ್ಯಾತ್ಮ ಪ್ರಕಾಶ ಕಾರ್ಯದಲ್ಲಿ ಇದ್ದಿದ್ದರಿಂದ ನಮ್ಮ ಅಜ್ಜನ ಬಗ್ಗೆ ಅವರಿಗೆ ಗೊತ್ತಿತ್ತು. ಅವರ ಮಗಳು ಅಂತ ಗೊತ್ತಾದ ಮೇಲೆ ಅಮ್ಮನನ್ನು ಕೂರಿಸಿ 2 ಮಾತು ಹೇಳಿ ಆಶೀರ್ವಾದ ಮಾಡ್ತಾರೆ. ಅವರು ದತ್ತನ ಭಕ್ತರು, ದತ್ತಾತ್ರೇಯ ಸ್ವಾಮಿಯ ಭಕ್ತರು. ಅತ್ಯಂತ ಚೆನ್ನಾಗಿ ಭಜನೆ, ಆ ಗುರು ಭಜನೆ ಎಲ್ಲ ಮಾಡ್ತಿದ್ದವರು. ಅವತ್ತು ಅಮ್ಮನೂ ಅಲ್ಲೇ ಕೂತ್ಕೋತಾರೆ. ಇನ್ನೂ ಒಂದು 10-6 ಜನ ಭಕ್ತರು ಅಲ್ಲಿದ್ದರು. ಆನಂದವಾಗಿ 10 ನಿಮಿಷ ಆ ದತ್ತಾತ್ರೇಯರ ಭಜನೆ ನಡೆಯುತ್ತೆ. ಅಮ್ಮನಿಗೆ ಅತೀವ ಆನಂದವಾಗುತ್ತೆ. ಮನಸ್ಸಿನಲ್ಲಿ ಇದ್ದ ದುಗುಡ ಹೋಗುತ್ತೆ ಅಥವಾ ಅತ್ಯಂತ ಕಮ್ಮಿ ಆಗುತ್ತೆ. ಬ್ರಹ್ಮಾನಂದ ತೀರ್ಥರಿಗೆ ಮತ್ತೆ ನಮಸ್ಕಾರ ಮಾಡಿ, ಸ್ವಾಮೀಜಿ ನೀವು ನನ್ನ ಮನೆಗೆ ಬರಬೇಕು ಅಂತ ಕೇಳ್ಕೊತಾರೆ. ಆಗ್ಲಮ್ಮ, ಖಂಡಿತವಾಗ್ಲೂ ಮೈಸೂರು ಕಡೆ ಬಂದಾಗ ನಿನ್ನ ಮನೆಗೆ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಭಾಗ್ಯಮ್ಮ ಮೈಸೂರು ಕಡೆಗೆ ತೆರಳ್ತಾರೆ. ಹೀಗೆ ಕಾಲ ನಡೀತಾ ಇರಬೇಕಾದ್ರೆ ಒಂದು ದಿನ ಬ್ರಹ್ಮಾನಂದ ತೀರ್ಥರು ಮನೆಗೆ ಬರ್ತಾರೆ. ಹಾಗೆ ಮನೆಗೆ ಬಂದ ಬ್ರಹ್ಮಾನಂದ ತೀರ್ಥರಿಗೆ ಪಾದ ಪೂಜೆ, ಹಾಗೆ ಸನ್ಯಾಸಿಗೆ ಕೊಡುವ ಆಹಾರವನ್ನು ಭಿಕ್ಷೆ ಅಂತಾರೆ. ಅವರಿಗೆ ಭಿಕ್ಷೆಯನ್ನು ಇತ್ತು ಅತೀವ ಸಂತೋಷದಿಂದ 3-4 ಭಜನೆಯನ್ನು ಮಾಡ್ತಾರೆ. ನಾವು ಎಲ್ಲ ಅವರ ಜೊತೆಗೆ ಸೇರ್ಕೋತೀವಿ. ಆಮೇಲೆ ಹೊರಡಬೇಕಾದ್ರೆ ಒಂದು ದತ್ತಾತ್ರೇಯರ ಫೋಟೋ ಹಾಗೂ ಒಂದು ಗುರುಚರಿತ್ರೆಯ ಬುಕ್ಕು ಚಿಕ್ಕದು ಭಾಗ್ಯಮ್ಮನಿಗೆ ಕೊಟ್ಟು, ಒಳ್ಳೆಯದಾಗಲಿ ಮಗು, ಈ ಗುರುಚರಿತ್ರೆನ ಪಾರಾಯಣ ಮಾಡೋ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹರಸಿ ಅವರು ಹೊರಡ್ತಾರೆ. ಅಲ್ಲಿಂದ ಗುರುಚರಿತ್ರೆ, ದತ್ತಾತ್ರೇಯರ ನಂಟು ಪ್ರಾರಂಭ ಆಗುತ್ತೆ. ಅಲ್ಲಿ ತನಕ ನಮಗೂ ದತ್ತಾತ್ರೇಯ ದೇವರು ಗೊತ್ತಿತ್ತು, ಆದರೆ ಅವರ ಗುರುಚರಿತ್ರೆ ಆಗಲಿ ಅವರ ಬಗ್ಗೆ ಏನೂ ತಿಳ್ಕೊಂಡಿರಲಿಲ್ಲ. ಅದೇ ಮೊದಲನೇ ಸಾರಿ ದತ್ತಾತ್ರೇಯರು ನಮ್ಮ ಮನೆಗೆ ಬಂದಿತ್ತು. ಆ ಗುರುಚರಿತ್ರೆಯ ಮೂಲಕ ನಮ್ಮ ಮನೆಯಲ್ಲಿ ಇದ್ದಾರೆ. ನಮ್ಮಮ್ಮ ಆ ಗುರುಚರಿತ್ರೆಯ ಪಾರಾಯಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗುರುಚರಿತ್ರೆಯ ಪಾರಾಯಣ ಸ್ಟಾರ್ಟ್ ಮಾಡಿದ್ಮೇಲೆ ಅನೇಕ ಅವಧೂತರು ಮತ್ತು ಬೇರೆ ಬೇರೆ ರೀತಿಯ ಸಂತರು ಮನೆಗೆ ಭೇಟಿ ಕೊಡೋದು ಪ್ರಾರಂಭವಾಗುತ್ತೆ. ಅವತ್ತೊಂದು ದಿನ ನಾವು ಶಾಲೆಯಿಂದ ಬರ್ತೀವಿ. ನಮ್ಮಮ್ಮನ ಮುಖದಲ್ಲಿ ಯಾವತ್ತೂ ನೋಡಿದಂತಹ ಸಂತೋಷ, ಆನಂದವಾಗಿ ಪಾಠ ಮಾಡ್ತಾ ಇದ್ದಾಳೆ. ಚಿಕ್ಕ ಮಕ್ಕಳಿಗೆ ಆನಂದವಿದೆ, ಅವ್ರ ಮುಖದಲ್ಲಿ ಸಂತೋಷ ಏನೋ ಕಾಡ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇದೆ. ಮತ್ತು ಅವತ್ತು ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ಪಾಯಸ ಮಾಡಿಟ್ಟಿಯಾಳೆ. ನಾ ಬಂದು ಕೇಳ್ತೀನಿ, ಏನಮ್ಮ ಪಾಯಸ ಮಾಡಿದ್ಯಾ ಇವತ್ತು, ಖುಷಿಯಾಗಿ ಬೇರೆ ಇದೆಯಾ, ಏನು ಸಮಾಚಾರ? ಪಾಯಸ ತಿನ್ನು, ನಿಮ್ಮಪ್ಪನೂ ಬರಲಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಮನೆ ಪಾಠ ಎಲ್ಲ ಮುಗೀತು. ರಾತ್ರಿ ನಮ್ಮನೇಲಿ ಒಂದು ವಾಡಿಕೆ ಇತ್ತು, ಬೆಳಗ್ಗೆ ತಿಂಡಿ ಯಾರೋ ಜೊತೆಲಿ ತಿನ್ನೋಕ್ಕಾಗಲ್ಲ. ಮಧ್ಯಾಹ್ನದ ಊಟ ಇನ್ನು ನಾವು ಸ್ಕೂಲು ಅವ್ರ ಆಫೀಸಲ್ಲಿ ತಿಂತಾಯಿದ್ರು. ಆದರೆ ರಾತ್ರಿ ಊಟ ಮಾತ್ರ 8:45 ಅಥವಾ 8:00 ಎಲ್ಲರೂ ಕೆಳಗೆ ಕೂತ್ಕೊಂಡು ಆನಂದವಾಗಿ ಬಡಿಸ್ಕೊಂಡು ಒಂದು 4 ಹಗುರವಾದ ಮಾತನಾಡ್ತಾ ಊಟ ಮಾಡುವ ವಾಡಿಕೆ ಇತ್ತು. ನಮ್ಮಲ್ಲಿ ಡೈನಿಂಗ್ ಟೇಬಲ್ ಇತ್ತು ಒಂದು ಪುಟ್ಟು, ಆದರೂ ಯಾವತ್ತೂ ಉಪಯೋಗಿಸ್ಲಿಲ್ಲ ಅದನ್ನ. ಏಕೆಂದರೆ ಕೆಳಗೆ ಕೂರೋದು ಅಭ್ಯಾಸವಾಗಿತ್ತು ಮತ್ತು ಅದರಲ್ಲಿ ಆನಂದ ಸಿಗ್ತಾಯಿತ್ತು. ನಮ್ಮಮ್ಮನೂ ಅಷ್ಟೇ, ಏನೇನು ಅಡುಗೆ ಇತ್ತು ಎಲ್ಲ ಬಡಿಸ್ಕೊಂಡು ಒಟ್ಟಿಗೆ 4 ಜನನೂ ಕೂತ್ಕೊಂಡು ಊಟ ಮಾಡುವ ವಾಡಿಕೆ ಇತ್ತು. ಪ್ರತಿದಿನ ಅಷ್ಟೆ.
ಅಂದರೆ ಒಂದೊಂದು ದಿನ ಅಪ್ಪಾಜಿ ಲೇಟಾಗಿ ಬರ್ತಾಯಿದ್ರು, 10 ಗಂಟೆ ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗ. ಆವಾಗ ಸ್ವಲ್ಪ ಸಾಧ್ಯವಾಗ್ತಾ ಇರಲಿಲ್ಲ, ಬಟ್ ಅತಿ ಹೆಚ್ಚಿನ ಕಾಲ ಹೀಗೆ ಇರ್ತಿತ್ತು ನಮ್ಮಲ್ಲಿ. ಅವತ್ತು ರಾತ್ರಿ ಊಟ ಮಾಡ್ತಾಯಿದ್ದೀವಿ. ಅಮ್ಮ, ಸಂತೋಷ ವಿಷಯ ಹೇಳ್ತೀನಿ ಅಂದೆ, ಏನು ಹೇಳಿಲ್ವಲ್ಲ ಇವತ್ತು? ಅಪ್ಪಾಜಿನ ಕೇಳ್ತೆ, ಹೌದು, ಏನು ಪಾಯಸ ಎಲ್ಲ ಮಾಡಿದ್ಯಾ, ಏನಮ್ಮ ಸ್ಪೆಷಲ್ಲು ಅಂತ ಕೇಳ್ತೆ. ಇವತ್ತು ಅವರ ಹೆಸರು ಮರ್ತುಬಿಟ್ಟೆ. ಇವತ್ತು ಒಬ್ಬರು ಅವಧೂತರು ಬಂದಿದ್ರು ಅಂತ ನಮ್ಮಮ್ಮ ಅವರ ಹೆಸರು ಹೇಳ್ತಾರೆ, ನಾನು ಹೆಸರು ಮರ್ತೆ. ಹೌದಾ, ಏನಂದ್ರು ಅವರು? ಇಷ್ಟೊಂದು ಸಂತೋಷವಾಗಿದೆಯಲ್ಲ, ಏನು ಹೇಳಿರ್ಬೋದು ಅವರು ಅಂತ ನಮಗೂ ಎಲ್ಲ ಕುತೂಹಲ. ಆ ಪ್ರಶ್ನೆ ಅಲ್ಲಿಗೆ ನಿಲ್ಲಿಸ್ತೀನಿ ನಾನು. ಅವ್ರು ಏನು ಹೇಳಿದ್ರು, ನಮ್ಮಮ್ಮ ಯಾಕಷ್ಟು ಸಂತೋಷವಾಗಿದ್ದರು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಅನೇಕ ಅವಧೂತರ ಸಂತರ ಭೇಟಿ ಆಗ್ತಾ ಹೋಯಿತು. ಹಾಗೆ ನಡೀತಿರ್ಬೇಕಾದ್ರೆ ನನ್ನ ಕಸಿನ್, ನಮ್ಮ ಅತ್ತೆಯ ಮಗನ ಮುಂಜಿ ಹೆಬ್ಬೂರಿನಲ್ಲಿ ನಡೀತು. ಕೋದಂಡಾಶ್ರಮ ಮಠ ಅಂತ ಇದೆ ಅಲ್ಲಿ, ತುಮಕೂರಿನ ಹತ್ತಿರ ಹೆಬ್ಬೂರು. ಅಲ್ಲಿ ಅವನ ಮುಂಚಿಯ ಕಾರ್ಯಕ್ರಮ ಅಲ್ಲಿ ನಡಿಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ನಾವು ಎಲ್ಲ ಹೋಗಿದ್ವಿ. ಅಲ್ಲಿ ಭೇಟಿಯಾಗಿದ್ದೆ ನಾರಾಯಣಾನಂದ ಸ್ವಾಮಿಗಳು. ನಾರಾಯಣಾನಂದಾಶ್ರಮ ಸ್ವಾಮಿಗಳನ್ನ ಮೊದಲನೇ ಸರಿ ಭಾಗ್ಯಮ್ಮ ಭೇಟಿಯಾಗಿದ್ದು ಆ ದಿನ. ಏನೋ ಒಂದು ರೀತಿಯ ಆನಂದ ನಮ್ಮಮ್ಮನಿಗೆ ಅವರು ನೋಡಿದ ಮೇಲೆ. ಅವರ ಜೊತೆ ಹೇಗೆ ನಮ್ಮಮ್ಮನ ಒಡನಾಟ ಇತ್ತು ಮತ್ತು ಏನೇನೆಲ್ಲ ಆಯಿತು, ಅವರು ನಮ್ಮಮ್ಮನ ಏನಂತ ಕರೀತಾ ಇದ್ರು ಅನ್ನೋದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಗುರುಮಾತಾ ಗುರುಮಾತಾ ಜಯ 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 ಗುರುಮಾತಾ. ಶ್ರೀಮಾತಾ ಶ್ರೀಮಾತಾ ಜಯ 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 ಗುರುಮಾತಾ. ಜೈ ಗುರುದೇವ ದತ್ತ. ಜೈ ಶ್ರೀಮಾತಾ, ಜೈ ಶ್ರೀಮಾತಾ, ಜೈ ಶ್ರೀಮಾತಾ.